ನಮ್ಮ ಮುಖಂಡರುಗಳು ಸೇರಿದ್ರು ಇವತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ಹೋಬಳಿ ಅಧ್ಯಕ್ಷ ದೇವರಾಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎದುಕೋಟೆ ಸುಮಂತ್ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಸೇರಿದ್ವಿ ಇಲ್ಲಿ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೂಡ ಇದ್ದಾರೆ ನಮ್ಮ ಅದೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ. ಮುಂದಿನ ದಿನ ನಾವು ಬರೋ ತಿಂಗಳು 23ನೇ ತಾರೀಕು ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ಮುಖಂಡರುಗಳು ಅಭಿಪ್ರಾಯಪಟ್ಟಿದ್ದಾರೆ. ನಾವೇನು ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಯಾವುದೇ ಎಲೆಕ್ಷನ್ ಆಗಿರಲಿ ಎಲ್ಲ ಉತ್ಸಾಹಗಳಿದ್ದಾರೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು. ಅದು ಇವತ್ತು ಸೇರಿದ್ವಿ, ಇವತ್ತು ಸಕ್ಸಸ್ ಆಗಿದೆ. ಇವತ್ತು ಒಂದು 50-60 ಜನ ನಾವೆಲ್ಲ ಮುಖಂಡರು ಸೇರಿದ್ವಿ. ಇನ್ನೊಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ಇವತ್ತು ನಮ್ಮ ಮುಖಂಡರಾದ ವೇಣುಗೋಪಾಲಣ್ಣ ಬರಬೇಕಾಗಿತ್ತು. ಅವ್ರು ಟೌನಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲೂ ಮೀಟಿಂಗ್ ಇಟ್ಕೊಂಡಿದ್ದಾರೆ, PL ಇಟ್ಕೊಳ್ಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅದು ನಾವೇ ಚರ್ಚೆ ಮಾಡಿ ಅವ್ರು ಇನ್ನೊಂದು ಡೇಟಿಗೆ ಕರೆಯೋಣ ಅಂದ್ಬಿಟ್ಟು ಎಲ್ಲ ಅಭಿಪ್ರಾಯ ಆಯಿತು. ಅದನ್ನ ಬರೋ ತಿಂಗಳು 23ನೇ ತಾರೀಕು ಯಾವುದೇ ದೊಡ್ಡದಾಗಿ ಮೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಪಕ್ಷಕ್ಕೆ ಇರ್ತೀವಿ. ಈ ತಾಲೂಕಲ್ಲಿ ನಾವು BJP ಬಾವುಟ ಹಾರಿಸ್ತೀವಿ. ವೇಣುಗೋಪಾಲವ್ರು ನಾವು ಮುಂದೆ ನಮ್ಮ ಮುಖಂಡತ್ವದಲ್ಲಿ ನಾವು ಪಂಚಾಯತಿ ಗ್ರಾಮ ಪಂಚಾಯತಿ ವಯಸ್ಸು ನಾವು ಹೋಗಿ ಪಕ್ಷಕ್ಕೆ ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಎರಡನೇದು ಸ್ವಲ್ಪ ಅಲ್ಲದೆ ಸ್ವಲ್ಪ ಎಲ್ಲ ಇವಾಗ BJP ಎದುರ್ತಾ ಇದೆ. BJP ಅಂದರೆ ಮೋದಿ ಅಂದರೆ ಎಲ್ಲ ಸ್ವಲ್ಪ ಜನ ಯುವಕರು ಇಷ್ಟಪಡ್ತಾ ಇದ್ದಾರೆ. ನಾವೇ ಸರಿ ಸ್ಪಂದಿಸ್ತಾ ಇಲ್ಲ ಅನ್ಸುತ್ತೆ ಅವ್ರಿಗೆ. ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರಿಗೆ ಸರಿ ನಾವು ಸ್ಪಂದಿಸ್ತಾರ ಅಂತ ಎಲ್ಲ ಮನಸ್ಸಲ್ಲಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಕಷ್ಟ ಏನು ತಿಳ್ಕೊಂಡು ವೇಣುಗೋಪಾಲ ನಮ್ಮ ಜೊತೆಲಿ ಇಟ್ಕೊಂಡು ನಾವು ಪಕ್ಷಕ್ಕೆ ಇರ್ತೀವಿ. ಗ್ರಾಮಾಂತರದಲ್ಲಿ ಎಷ್ಟೇ ಆಗಿ ನಾವು ಮೊದಲನೇ ಏನು ನಮ್ಮ ಮುಂದಿನ ದಿನಗಳಲ್ಲಿ ಮೊದಲು 2020 ಎಲೆಕ್ಷನ್ ಆಗಿತ್ತು, ಆ ಮಟ್ಟವಂತೂ ಇರೋದಿಲ್ಲ. ಕಾರ್ಯಕರ್ತರಿಗೆಲ್ಲ ಹುಮ್ಮಸ್ಸಾಗಿದೆ. ಆ ಎಲೆಕ್ಷನ್ನೇ ಬೇರೆ, ಈ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ಗಳೇ ಬೇರೆ ಇರ್ತವೆ. ಅದರಿಂದ ನಾವು ತೋರಿಸ್ತೀವಿ ಏನು ಅಂದ್ಬಿಟ್ಟು ಒಂದು ಪರ್ಪಸ್ ನಮ್ಮ ಮುರುಮಲ ಹೋಬಳಿಗೆ ತೋರಿಸ್ತೀವಿ. ಯಾಕೆ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ, ಇಲ್ಲಿ ಮುಖಂಡರುಗಳು ಚೆನ್ನಾಗಿದ್ದಾರೆ, ಅದನ್ನು ಮಾಡ್ತೀವಿ. ಮತ್ತು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಂದಿನ ಇದರಲ್ಲಿ BJP MLA ಆಗೋದಿಲ್ಲ. ನಮ್ಮ ಮುಖಂಡರುಗಳೆಲ್ಲ ಶಬ್ದ ಮಾಡ್ತಿದ್ದಾರೆ, ಇದನ್ನು ಮಾಡ್ತೀವಿ. ಈಗ ನಾವು ಮೋದಿಯವ್ರದ್ದು ತೊಗೊಳ್ಳೋದು. ಮೋದಿಯವರು ರೈತರಿಗೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಕ್ಕಿ ಪ್ರತಿಯೊಂದು ಮನೆಗೂ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಎಲ್ಲಿ ಹೇಳ್ಕೊತಾ ಇಲ್ಲ, ನಾನು ಕೊಡ್ತೀನಿ ಎಲ್ಲಿ ಹೇಳ್ಕೊತಾ ಇಲ್ಲ. ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಹಾಸ್ಪಿಟ್ಲುಗಳಲ್ಲಿ ಔಷಧಿ ಫ್ರೀ 30% ಡಿಸ್ಕೌಂಟ್ ಇದೆ. ಔಷಧಿ ಅಂಗಡಿಗಳಲ್ಲಿ ಸುಮಾರು 106 ಕಾರ್ಯಕ್ರಮಗಳು, ವಿಶ್ವಕರ್ಮದ ಲೋನ್ಗಳಿರ್ಬೋದು. ಮಹಿಳೆಯರಿಗಂತೂ ಮೋದಿಯವರು ಬಂದಮೇಲೆ ಮಹಿಳೆಯರಿಗಿರ್ತಕ್ಕಂಥ ಜವಾಬ್ದಾರಿ ಅಂದ್ಬಿಟ್ಟು ಕೊರೋನಾ ಬಂದಾಗಿರ್ಬೋದು, ಯಾವುದೇ ಒಂದು ಕಾರಣ ಆಗಿರ್ಬೋದು, ಹೆಣ್ಣುಮಕ್ಕಳೇ ಈ ದೇಶ ಕಾಪಾಡಿರೋದು. ಕೊರೋನಾ ಬಂದಾಗ ಮೋದಿಯವರು ಇವತ್ತು ಹೇಳ್ತಾರೆ ಪ್ರತಿಯೊಂದು ಮಹಿಳೆಯಿಂದ ನಮ್ಮ ದೇಶ ಉಳಿದಿರೋದು ಅಂತ. ಅದರಿಂದ ಮಹಿಳೆಯರು ಗೌರವ ಕೊಡ್ತಾರೆ ಮೋದಿಯವರು. ಅವ್ರನ್ನ ಮುಂದೋಗ್ತದೆ. ನಾವು ಅವ್ರ ಹೆಸರು ಹೇಳ್ಕೊಂಡೆ ನಾವು ಓಟ್ ಕೇಳ್ತೀವಿ.